ಸಾಫ್ಟ್ ಸ್ಕಿಲ್ ಅಂದರೆ ಇಟ್ಸ್ ಎ ನಾನ್ ಟೆಕ್ನಿಕಲ್ ಸ್ಕಿಲ್. ಓಕೆ, ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ಏನು? ಅದು ನಿಮ್ಗೆ ಯಾರು ಹೇಳ್ಕೊಡಲ್ಲ, ಯಾವ ಬುಕ್ಕಲ್ಲೂ ನಿಮಗೆ ಕಾಣಿಸಲ್ಲ. ನೀವು ಯಾರು ಇರಬೇಕು, ಬಟ್ ಯಾರು ನಿಮ್ಗೆ ಹೇಳ್ಕೊಡೋದು ಇಲ್ಲ. ದೇರ್ ಆರ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸಲ್ಲಿ ಏನೋ ಒಂದು ಬಂದ್ಬಿಟ್ಟು ನಿಮ್ಗೆ ಮೆಂಟರ್ ಬೇಕು, ರೈಟ್? ಮೆಂಟರ್ ಬೇಕೇ ಬೇಕು. ಸೊ ದಟ್ ಯು ನೋ ನಿಮ್ಗೆ ಏನು ಸ್ಕಿಲ್ ಇರಬೇಕು ಲೈಫಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ. ನೀವು ಯಾವಾಗ ಇಂಟರ್ನ್ಶಿಪ್ ಮಾಡಿ ಆ ಪ್ಲೇಸ್ಮೆಂಟ್ಗೆ ಹೋಗ್ತಿರಲ್ಲ, ಸಿನಾರಿಯೋಸ್ ಕೇಳ್ತಾರೆ ಇಂಟರ್ವ್ಯೂಸಲ್ಲಿ, ಅದನ್ನ ಹೆಂಗೆ ಕ್ರ್ಯಾಕ್ ಮಾಡ್ಬೋದು. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಎಟ್ ಹೊನ್ನಡಿ. ಆಸ್ ಪ್ರಾಮಿಸ್ಡ್ ಅರ್ಲಿಯರ್, ನಾವಿವತ್ತು ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀವಿ. ಸರ್, ನೀವು ಹೇಳ್ತಾ ಇದ್ರಿ ಎಲ್ಲ ಥರದ ಸಾಫ್ಟ್ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೊಳ್ಳೋದು ಮೇನ್ ಪಾಯಿಂಟ್ ಏನು? ಫೋಕಸ್ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು, ಒಳ್ಳೆ ಜಾಬ್ ಸೇರ್ಕೋಬೇಕು. ಸೊ ಒಂದು ಇಂಟರ್ವ್ಯೂ ಅಂತ ಬಂದಾಗ ನನ್ನ ಪ್ರಿಪ್ರೇಷನ್ ನಾನು ಯಾವ ದಿನದಿಂದ ಶುರು ಮಾಡಬೇಕು? ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ನೀವು ಕೊಟ್ಟಿರೋದು ನನಗೆ. ಐ ಆಮ್ ಟೇಕಿಂಗ್ ಹಿಸ್ ಇಂಟರ್ವ್ಯೂ ಟುಡೇ. ಸೊ ಯೂಶ್ವಲಿ MBA ಸ್ಟೂಡೆಂಟ್ಸ್ ನಾನು ಮೆಂಟರ್ ಮಾಡ್ತೀನಿ. ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ನಾನು ನನ್ನ ಫಸ್ಟ್ ಸೆಷನಲ್ಲೂ ಹೇಳಿದ್ದೆ ದಟ್ ಸೆಕೆಂಡ್ ಸೆಮಿಸ್ಟರಿಂದನೇ ಪಾಲಿಷಿಂಗ್ ಸ್ಟಾರ್ಟ್ ಮಾಡೋದು ಸ್ಟೂಡೆಂಟ್ಸ್ಗೆ. ಏನೇನು ಸ್ಕಿಲ್ ಇರಬೇಕು, ಏನಿರಬೇಕು, ಇಂಟರ್ವ್ಯೂ ಬರೋವ್ರಿಗೆ, ಇಂಟರ್ನ್ಶಿಪ್ ಆಗೋವರೆಗೂ ಏನಿರಬೇಕು ಸ್ಕಿಲ್ಸು, ರೈಟ್? ಮತ್ತು ಇಂಟರ್ವ್ಯೂ ಬಂದಿದ ಮೇಲೆ ಹೆಂಗೆ ಕ್ರ್ಯಾಕ್ ಮಾಡೋದು. ಸೊ ಇವತ್ತಿನ ಸೆಷನ್ ಈಸ್ ಅಬೌಟ್ ಇಂಟರ್ವ್ಯೂ, ರೈಟ್? ಐ ವಿಲ್ ಸ್ಪೀಕ್ ಓನ್ಲಿ ಅಬೌಟ್ ಇಂಟರ್ವ್ಯೂ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಫಸ್ಟ್ ಸೆಷನಲ್ಲೂ ಹೇಳಿದ್ದೆ, ಸ್ಟೂಡೆಂಟು 2-3 ಸೆಮಿಸ್ಟರ್ ಓದಿರ್ತಾನೆ, ಬಟ್ ಪ್ಲೇಸ್ಮೆಂಟ್ ಆಗೋದೇ ಥರ್ಡ್ ಸೆಮ್ಮಲ್ಲಿ ಅವ್ನಿಗೆ ಆಫರ್ ಲೆಟರ್ ಇರುತ್ತೆ. ಸೊ 4th ಸೆಮ್ he has to study and he has to clear, but our result is not on 4th sem, his result already on the 3rd sem itself. So how to crack is I remember one of these scenes from 3 Idiots. After placement, if somebody fails, ಏನು ಮಾಡೋದು ಅಂತ ಕ್ವೆಶ್ಚನ್ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಆ ಸಿಚುವೇಶನ್ ಬರ್ಕೂಡ್ದು ಅಂತಾನೆ ನಮ್ಮಂಥವ್ರನ್ನ ಆಸ್ ಎ ಮೆಂಟರ್ ವಿ ಆರ್ ಹಿಯರ್ ಟು ಮೆಂಟರ್ ಪೀಪಲ್. And thanks for university who has given me that opportunity to mentor the upcoming leaders, I can say, who are the current students. So coming to interview skills, right? Soft skills ಎಲ್ಲ ಇಟ್ಸೆ ಏನಂದರೆ ಅದೊಂಥರ ಬಾಸ್ಕೆಟ್ ಇದ್ದಂಗೆ, ರೈಟ್? ಎಲ್ಲ ಈ ಸ್ಕಿಲ್ಸ್ ಆದ್ರೇ ನಿಮ್ಮ ಬಾಸ್ಕೆಟ್ ಆಗಲಿ ಇಲ್ಲಿ ತುಂಬೋದು. ಅದೆಲ್ಲ ಇರೋವರೆಗೂ ನಾವು ಆ್ಯಸ್ ಎ ಮೆಂಟರ್ ನಾವು ಅವ್ರ ಹಿಂದೆ ಇರ್ತೀರಿ, ಮುಂದೆ ಇರ್ತೀರಿ, ಆ್ಯಂಡ್ ದೆನ್ ವಿ ಸಪೋರ್ಟ್ ದೆಮ್. ವಿ ಟೇಕ್ ಮಾಕ್ ಕ್ಲಾಸಸ್, ರೈಟ್? ಮಾಕ್ ಕ್ಲಾಸಸ್ ಹೆಂಗಂದರೆ ಇಟ್ಸ್ ನಾಟ್ ದಟ್ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಿಮ್ಮನ್ನು, ರೈಟ್? ನೀವು ನನ್ನನ್ನು ಇಂಟರ್ವ್ಯೂ ಮಾಡ್ತೀರಿ ಆ್ಯಸ್ ಎ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್. ಸ್ಟೂಡೆಂಟ್ಗೆ ಒಂದು ಫೀಲಿಂಗ್ ಬರುತ್ತೆ, ಓಕೆ ನಾನು ಇಂಟರ್ವ್ಯೂವರ್ ಪ್ಲೇಸಲ್ಲಿ ಕುತ್ಕೊಂಡ್ರೆ, ರೈಟ್, ಏನೇನು ಕ್ವಶನ್ಗಳು ನನಗೆ ಬರ್ಬೋದು, ನಾನು ಕೇಳ್ತಾ ಇದ್ದೀನಿ, ನನಗೂ ಬರ್ಬೋದು ಅಂತ. ಸೊ ನಾನು ಆ ಥರ ಮಾಕ್ ಸೆಷನ್ಸ್ ಮಾಡಿದ್ದೀನಿ, 2-3 ಸೆಷನ್ಸ್ ಮಾಡಿದ್ದೀನಿ. ದೇ ಆರ್ ವೆರಿ ಹ್ಯಾಪಿ, ದೇ ಆರ್ ವೆರಿ ಕಂಫರ್ಟಬಲ್. ಸೊ ಮಾಕ್ ಸೆಷನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಐ ಬಿನ್ ವೆರಿ ಕ್ಲಿಯರ್ ಟು ದೆಮ್, ರೈಟ್? ನೀವು ಯು ಹ್ಯಾವ್ ಟು ಕಮ್ ಇನ್ ಎ ಪ್ರಾಪರ್ ಫಾರ್ಮಲ್. ಡ್ರೆಸ್ಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಡ್ರೆಸ್ಸಿಂಗ್ ಎಟಿಕೆಟ್. ಸೊ ವೆನ್ ಇಟ್ ಕಮ್ಸ್ ಟು ಮೆನ್, ಎಸ್ ದೇ ವೇರ್ ಫಾರ್ಮಲ್ಸ್ ಆರ್ ಸೆಮಿ ಫಾರ್ಮಲ್ಸ್. ನೀವೇನು ಈ ಟೇಲರಿಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀರಾ, ಎಸ್. ವೆನ್ ಇಟ್ ಕಮ್ಸ್ ಟು ವಿಮೆನ್, ಅದು ಡಿಫಿಕಲ್ಟೀಸ್ ಇರುತ್ತೆ. ನಾಟ್ ಎವ್ರಿಬಡಿ ಈಸ್ ಕಂಫರ್ಟಬಲ್ ವೇರಿಂಗ್ ಅ ಫಾರ್ಮಲ್ ಡ್ರೆಸ್. ಸೊ ಅಂಥವರಿಗೆ ವಾಟ್ ಡ್ರೆಸ್ ಶುಡ್ ವಿಮೆನ್ ಪ್ರಿಫರ್ ವೈಲ್ ಅಟೆಂಡಿಂಗ್ ಅನ್ ಇಂಟರ್ವ್ಯೂ? ಸೊ ದೇ ಹ್ಯಾವ್ ಸೊ ದಿ ಫಾರ್ಮಲ್ ವೇರ್ ಫಾರ್ ಲೇಡೀಸ್ ಅವ್ರದ್ದು ಇದೆ, ಮೇ ಬಿ ಎ ಗುಡ್ ಸೂಟ್. Not sure about the saree, but I think the formal for ladies, it would go very good with them, while they are attending the interviews. So that is my, view on for the, udugurgagli, udugirgagli, right? So if coming to the interview skills again, back to the interview skills, right? So ನಾನು ಹೇಳ್ತಾ ಇದ್ದೆ basket ಇದೆ, ರೈಟ್? ಆ ಬಾಸ್ಕೆಟಲ್ಲಿ ನೀವು ಸ್ಕಿಲ್ಸ್ ಹಾಕಬೇಕು. ಆ ಸ್ಕಿಲ್ಸ್ ಹಾಕಬೇಕು ಅಂದರೆ ಮೆಂಟರು ಮೆಂಟರ್ಶಿಪ್ ಮಾಡಿ ಅವ್ರಿಗೊಂದು 2nd ಸೆಮ್ಮಿಂದ 3rd ಸೆಮ್ ತೊಗೊಂಬಂದು ಒಂದು 6 to 9 months ಪ್ರೋಗ್ರಾಮ್ ಮಾಡಿ ಅವ್ರನ್ನ ಒಂದು ಲೆವೆಲಿಗೆ ತೊಗೊಂಬಂದು ದೆನ್ ಅವ್ರಿಗೆ ಹೆಂಗೆ ಅಪ್ರೋಚ್ ಹೆಂಗೆ ಮಾಡಬೇಕು, ಇಂಟರ್ವ್ಯೂ ಸ್ಕಿಲ್ಸು ಯಾವ ಥರ ಅಪ್ರೋಚ್
ಯೂಸ್ ಮಾಡಬೇಕು, ಯಾವ ಥರ ಮೆಥಡಾಲಜಿ ಯೂಸ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ ಮೇಡಮ್. ಆಲ್ ದಿ ಸ್ಕಿಲ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಸಾಫ್ಟ್ ಸ್ಕಿಲ್ಸ್ನೆಲ್ಲ ನಾವು ಬಾಸ್ಕೆಟಲ್ಲಿ ಹಾಕಿ ರೈಟ್ ಅವ್ರನ್ನ ಪಾಲಿಷ್ ಮಾಡಿ ನಾವು ಇಂಟರ್ವ್ಯೂನ ತೊಗೊಂಬರ್ತೀವಿ ರೈಟ್. ಸೊ ಇಂಟರ್ವ್ಯೂ ಏನಂದರೆ ನೀವು ಸೆಕೆಂಡ್ ಸೆಮ್ ಆಯಿತು, ನೀವು ಥರ್ಡ್ ಸೆಮ್ಮಲ್ಲಿ ಬಂದಿದ್ದೀರಾ, ಪ್ಲೇಸ್ಮೆಂಟ್ ಬಂದಿದೆ ಅಂತ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗ್ತೀರಾ, ರಾಂಗ್. ಓಕೆ, ಅದ್ರ ಮುಂಚೆ ಯು ಹ್ಯಾವ್ ಟು ನೋ ವಾಟ್ ಆರ್ ಯು ಅಪ್ ಟು ಅಲ್ವಾ, ರೆಸ್ಯೂಮಿ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ಲ. ಸಿ ಇಫ್ ಐ ಆಮ್ ಇಂಟರ್ವ್ಯೂಯಿಂಗ್ ನಿಮ್ಮನ್ನು ಆ್ಯಸ್ ಅ ಸ್ಟೂಡೆಂಟ್ ರೈಟ್, ನೀವು ಒಂದು ಯೂನಿವರ್ಸಿಟಿಯಿಂದ ಬಂದಿರ್ಬೋದು ಅಲ್ವಾ, ಅದಕ್ಕಂತ ನಾನು ಹಂಗೆ ತೊಗೊಳಕ್ಕಾಗಲ್ಲ. ಐ ಹ್ಯಾವ್ ಟು ಗೇಜ್ ಯು, ನಿಮ್ಮ ಕಮ್ಯುನಿಕೇಷನ್ ಹೆಂಗಿದೆ, ನಿಮ್ಮ ಮಾತಾಡೋದು ಹೆಂಗೆ. ನಾನು ನಿಮ್ಗೆ ಸಿನಾರಿಯೋಸ್ ಕೊಡ್ತೀನಲ್ವಾ, ನೀವು ಹೆಂಗೆ ಅದನ್ನು ಅದನ್ನು ಹೆಂಗೆ ಅಪ್ರೋಚ್ ಮಾಡ್ತೀರಾ, ಹೆಂಗೆ ಸೊಲ್ಯೂಷನ್ ಕೊಡ್ತೀರಾ, ಅದನ್ನೆಲ್ಲ ಚೆಕ್ ಮಾಡ್ತೀನಿ. ಸೊ ರೆಸ್ಯೂಮಿಯಲ್ಲಿ ನೀವು ನೋಡಿದ್ರೆ ಸ್ಟೂಡೆಂಟ್ಸ್ಗೆ ಏನಿದೆ, ಏನು ಅವನು ಸ್ಟೂಡೆಂಟ್ಸ್ ಏನು ತೋರಿಸ್ಬೋದು ಅಚೀವ್ಮೆಂಟ್ಸ್, ಏನು ತೋರ್ಸೋಕ್ಕಾಗಲ್ಲ. ಏನು ಬಿಗಿನರ್ಸ್ ಅನ್ನೋದು ಒಂದು ಹಾಕಿರ್ತಾನೆ, ಎಕ್ಸ್ಪೀರಿಯನ್ಸ್ ಪ್ರಾಜೆಕ್ಟ್ ಮಾಡಿರ್ಬೋದು ರೈಟ್. ಅದರಲ್ಲಿ ಒಂದು ರೆಸ್ಯೂಮಿಯಲ್ಲಿ ನೀವು ನೋಡಿದ್ರೆ ದೇರ್ ಇಸ್ ಸಮಥಿಂಗ್ ಸ್ಕಿಲ್ಸ್ ಅವನು ಅದರಲ್ಲಿ ಹಾಕಿರ್ತಾನೆ, ಅಡ್ಯಾಪ್ಟಿಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್. ಸೊ ವೆನ್ ಇಂಟರ್ವ್ಯೂ ಮಾಡೋ ನೋಡ್ತಾನೆ ಅದನ್ನು. ಸೊ ದಟ್ ಈಸ್ ವೆನ್ ಐ ಸೇ ಟು ಮೈ ಸ್ಟೂಡೆಂಟ್ಸ್, ನೀವು ರೆಸ್ಯೂಮಿಯಲ್ಲಿ ತುಂಬಬೇಕು, ನಾನು ಡೇಟಾ ಹಾಕಬೇಕು ಅಂತ ಹಾಕ್ಕೊಡೋದು. ನೀವು ರೆಸ್ಯೂಮಿಯಲ್ಲಿ ಏನು ಹಾಕಿದ್ದೀರಾ ಅದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಬೇಸಿಕ್ಲಿ ಇವಾಗ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂದರೆ ನಿಮ್ಗೆ ಆನ್ಲೈನಲ್ಲಿ ಟೆಂಪ್ಲೇಟ್ ಸಿಕ್ಬಿಡುತ್ತೆ. ಎಕ್ಸಾಕ್ಟ್ಲಿ, ಎವ್ರಿಥಿಂಗ್ ಈಸ್ ರೆಡಿ. ಅವ್ರ ಹೆಸರು ಒಂದು ಚೇಂಜ್ ಮಾಡಿ ಮಾರ್ಕ್ಸ್ ಒಂದು ಚೇಂಜ್ ಮಾಡಿದ್ರೆ ಯು ಹ್ಯಾವ್ ಅ ರೆಡಿ ರೆಸ್ಯೂಮ್. ಬಟ್ ಇಸ್ ದಟ್, ಡೂ ಯು ಅಡ್ವೈಸ್ ದಟ್? ಸಿ ಐ ಅಡ್ವೈಸ್ ಯು ಕ್ಯಾನ್ ಗೋ ಇಟ್ ವಿತ್ ದಟ್. I advise unless you know what you are doing. Every word in the resume should know. Okay, example ನಾನು ನಿಮಗೆ ಫಸ್ಟ್ ಸೆಷನಲ್ಲಿ ಹೇಳಿದ್ದೆ ಎಂಪತಿ ಅಂತ ಒಂದು ಇದೆ ರೈಟ್. ಆ ಎಂಪತಿ ರೈಟ್, ಇಟ್ಸ್ ಎ ವರ್ಡ್ ವೇರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಸಮ್ ಓನ್ ಫೀಲಿಂಗ್, ಅದು ಇದು. ಇಫ್ ಯು ಥಿಂಕ್ ಎಂಪತಿ ಆ್ಯಂಡ್ ಸಿಂಪತಿ ಆರ್ ಸೇಮ್ ಆ್ಯಂಡ್ ಯು ಜಸ್ಟ್ ಗೋ ಆನ್ ಸ್ಪೀಕಿಂಗ್ ರೈಟ್, ಅವ್ನು ಏನೋ ಒಂದು ಸಿನಾರಿಯೋ ಕೇಳಿರ್ಬೋದು ಇಂಟರ್ವ್ಯೂ ಮಾಡೋರು. So you go on giving wrong thing for that word, which means you don't know what you have written in your resume. So you should know what is in your resume, the important. So resume plays a very important role. ನೀವು ಹೇಳ್ದಂಗೆ ಹೋಗಿ ಮಾಡಿ, ಚಾಟ್ GPT ಇದೆ, ತುಂಬ ವೆಬ್ಸೈಟ್ಸ್ ಇದೆ, ಹೋಗಿ ನೀವು ಡೇಟಾ ಪುಲ್ ಮಾಡಿ. ಬಟ್ ನೀವು ಏನು ಮಾಡಿದ್ದೀರಾ ಅದರಲ್ಲಿ ಇರಬೇಕು. ಮತ್ತು ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈಚ್ ವರ್ಡ್ ನೀವು ಅದನ್ನು ವ್ಯಾಲಿಡೇಟ್ ಮಾಡಬೇಕು. ಓಕೆ, ಆಮೇಲೆ ಅದನ್ನು ಪ್ರಿಂಟೌಟ್ ತೊಗೊಳ್ಳಿ, ಮೆಂಟರನ್ನು ತೋರಿಸಿ, ನಿಮ್ಮ ಒಳ್ಳೆ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸನ್ನು ತೋರಿಸಿ, ಅವ್ರ ಫಾರ್ಮೇಟು ನೋಡಿ, ಆಮೇಲೆ ದೆನ್ ಗಿವ್ ಇಟ್ ಟು ಯೋರ್ ಹೂಎವರ್ ಕಮ್ಸ್ ಫಾರ್ ಪ್ಲೇಸ್ಮೆಂಟ್ ಆರ್ ಹೂಎವರ್ ಕಮ್ಸ್ ಫಾರ್ ದಿ ಇಂಟರ್ನ್. ಸೊ ಬಟ್ ನಾವು ಇವಾಗ ಇಂಟರ್ವ್ಯೂ ಸ್ಕಿಲ್ಸ್ ಮಾತಾಡ್ತಾ ಇದ್ರಿ. ಸೊ ನಾನು ಇಂಟರ್ನ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಸೊ ಇಂಟರ್ವ್ಯೂ ಸ್ಕಿಲ್ಸ್, ಸೊ ರೆಸ್ಯೂಮಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ತುಂಬ ಸಪೋರ್ಟ್ ಮಾಡ್ತೀನಿ ಅದರಲ್ಲಿ. ನಾನು ಅವ್ರನ್ನ ಗೈಡೆನ್ಸ್ ಕೊಡ್ತೀನಿ ಹೆಂಗಿರಬೇಕು, ಏನು ಮಾಡಬೇಕು ಅಂತ. ಕಮಿಂಗ್ ಟು ದ ಇಂಟರ್ವ್ಯೂ ಸ್ಕಿಲ್ಸ್, ಒಂದು ಈಸ್ ಯುವರ್ ಡ್ರೆಸ್ ಎಟಿಕೇಟ್ಸ್. ಹ್ಯಾವ್ ಟು ಬಿ ಪ್ರಾಪರ್ ಫಾರ್ಮಲ್ಸ್. ನೀವು ಕೇಳಿದ್ರಿ ಲೇಡೀಸ್ಗೆ ಹೆಂಗಿರಬೇಕು ಅಂತ. ಸೊ ಪ್ರಾಪರ್ ಫಾರ್ಮಲ್ಸ್ ಹೋಗೋದು ಇಟ್ಸ್ ಗುಡ್, ಸೊ ದಟ್ ಯು ಆರ್ ಶೋಯಿಂಗ್ ದಿ ಕಮಿಟ್ಮೆಂಟ್ ಟುವರ್ಡ್ಸ್ ದಿ ಇಂಟರ್ವ್ಯೂ. ಇಂಟರ್ವ್ಯೂಗೆ ಹೋಗೋದ್ರಿಂದ ನೀವು ಹೆಂಗೆ ಹೋಗ್ತಾ ಇದ್ದೀರಾ, ಯಾವ ಮೈಂಡ್ಸೆಟ್ಟಿಂದ ಹೋಗ್ತಿದ್ದೀರಾ, ವೆರಿ ಇಂಪಾರ್ಟೆಂಟ್. ಈವನ್ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಇಂಟರ್ವ್ಯೂ ಹ್ಯಾಸ್ ಟು ಥಿಂಕ್ ದಟ್ ಎಸ್ ದಿಸ್ ಪರ್ಸನ್ ಹ್ಯಾಸ್ ಕಮ್ ವಿತ್ ಎ ಕಮಿಟ್ಮೆಂಟ್ ಫಾರ್ ಮೈ ಕಂಪನಿ. ನನ್ನ ಕಮಿಟ್ಮೆಂಟ್ ಒಬ್ಬ ಯಾರು ಸಿಕ್ಕಿದ್ದಾರೆ ರೈಟ್, ಹೂ ಇಸ್ ಹಾರ್ಡ್ ವರ್ಕಿಂಗ್, ಕಮಿಟ್ಮೆಂಟ್ ನನಗೆ ಕೊಡ್ತಾ ಇದ್ದಾನೆ ಫಾರ್ ದಿ ನೆಕ್ಸ್ಟ್ 2 or 3 years. ಸೊ ಇಂಟರ್ವ್ಯೂ ವಿಲ್ ಸಿ ಎವ್ರಿಥಿಂಗ್. ಸೊ ಆರ್ ಯು ರೆಡಿ ಫಾರ್ ದಟ್? ಸೊ ರೆಡಿ ಆಗಬೇಕಂದ್ರೆ ಏನು ರೈಟ್, ನೀವು ಹ್ಯಾವ್ ಟು ವಿನ್ ಎ ಪ್ರಾಪರ್ ಅಟೈರ್, ಪ್ರಾಪರ್ ಆದರೆ ಟೈ ಹಾಕೊಳ್ಳಿ, ಇಟ್ಸ್ ವೆರಿ ಬೆಟರ್. ಆದರೆ ಇಟ್ಸ್ ಬೆಟರ್ ಇಫ್ ಯು ಹ್ಯಾವ್ ಎ MBA ಸ್ಟೂಡೆಂಟ್ಸ್, ಐ ಥಿಂಕ್ ದೇ ವಿಲ್ ಸೂಟ್ possible way that if you are comfortable, right? Very much important. Very much important. Yeah, the dress hakondidra, it is hurting you somewhere, you have itching somewhere. Exactly. That also bothers. Yes. So ಇನ್ನೊಂದು ಹೇಳ್ತೀನಿ ಮೇಡಮ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಲ್ವಾ, ನೀವು ಇಂಟರ್ವ್ಯೂಲ್ಲಿ ಕುತ್ಕೊಂಡಿದ್ದೀರಾ, ಇಂಟರ್ವ್ಯೂ ತೊಗೊತಾ ಇದ್ದಾರೆ ನಿಮ್ಮ ಸೆಷನ್ನು. ಒಂದೊಂದು ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್ ಬರುತ್ತಲ್ಲ, ಅವ್ರು ಕೇಳ್ತಾರೆ. ಸೊ ನಾನು ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಕವರ್ ಮಾಡಿರ್ತೀನಿ ಒಂದೊಂದು ಸಿನಾರಿಯೋಸು, ಒಂದು ಅಪ್ರೋಚ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಹುಡುಗರಿಗೆ, ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ. ಏನು ಅಪ್ರೋಚು, ಒಂದು ಅಪ್ರೋಚ್ ಇದೆ, STAR ಅಪ್ರೋಚ್ ಅಂತ. ಅವ್ರಿಗೆ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ, ಒಂದು ಸಿನಾರಿಯೋ ಕೇಳಿದ್ರೆ ಆ ಅಪ್ರೋಚ್ನ ಹೆಂಗೆ ಯೂಸ್ ಮಾಡಬೇಕು. ಎಸ್ ಅಂದರೆ ಸಿಚುವೇಶನು, ಓಕೆ ಆ ಸಿಚುವೇಶನ್ಗೆ ಆ ಟಾಸ್ಕು
ಸ್ಟಾರಲ್ಲಿ ಎಸ್ ಅಂದರೆ ಸಿಚುವೇಶನ್ನು, ಓಕೆ, ಆ ಮೈಂಡಲ್ಲಿ ಅವನು ವರ್ಕೌಟ್ ಆಗುತ್ತೆ. ಟಿ ಅಂದ್ರೇನು? ಟಾಸ್ಕ್. ಏನು ಮಾಡಿದೆ ನಾನು ಟಾಸ್ಕ್ಗೆ? ಓಕೆ, ಆ ಟಾಸ್ಕ್ಗೆ ಏನು ಆ್ಯಕ್ಷನ್ ಮಾಡಿದೆ ನಾನು? ಆಮೇಲೆ ಇದು 3 STA ಮಾಡಿದ್ಮೇಲೆ 6 ಹಿಂಗೆ ಬಂತು, 6 ರಿಸಲ್ಟು. ಸೊ ಅವ್ರ ಮೈಂಡಲ್ಲಿ ಅಪ್ರೋಚ್ ನಡೀತಾ ಇರುತ್ತೆ. ಅವ್ರ ಸಿನಾರೋ ಕೇಳಿದ್ದೆ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದೊಂದು, ಟೇಕ್ ಯುವರ್ 1 minute, ಟೇಕ್ ಯು 30 seconds, ಟೆಲ್ ಓಪನ್ಲಿ, ನಾನು 30 seconds ಕೊಡಿ, ಐ ಹ್ಯಾವ್ ಟು ಜಸ್ಟ್ ಥಿಂಕ್ ಅಬೌಟ್ ಇಟ್. ಟೇಕ್ ಯುವರ್ ಟೈಮ್, 30 seconds, ನಾಟ್ ಮೋರ್ ದೆನ್ ದಟ್, ಸೊ ದಟ್ ಅವ್ರದ್ದು ಟೈಮ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್. ಸೊ ಇನ್ ದಟ್ ವೇ ಎ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಥಿಂಕಿಂಗ್, ಓಕೆ ಇವ್ರು ಈ ಸಿಚುವೇಶನ್ ಕೊಟ್ಟಿದ್ದಾರೆ, ನಾನು ಹೆಂಗೆ ನನ್ನ ಸ್ಕಿಲ್ಸ್ನ ತೋರಿಸ್ಬೋದು, ರೈಟ್? ಈ ಅಪ್ರೋಚ್ನ ತೊಗೊಂಡು ಆ ಸ್ಕಿಲ್ಸ್ನ ಹೆಂಗೆ ತೋರಿಸ್ಲಿ ನಾನು? ಈ ಸಿಚುವೇಶನ್ ಕೊಡ್ತಾರಲ್ಲ ಸಿನಾರಿಯೋ, ದಟ್ ಈಸ್ ಅ ಟೈಮ್ ವೇರ್ ಯು ಕ್ಯಾನ್ ಶೋ ಆಲ್ ಯುವರ್ ಕೆಪಬಿಲಿಟಿ ಮೇಡಮ್. ನೀವೇನೇನು ಮಾಡಿದ್ದೀರಾ 3 ಸೆಮ್ವರೆಗೂ, 3 ಸೆಮ್ ಅಂದರೆ 18 ತಿಂಗಳು, ರೈಟ್? ನೀವೇನೇನು ಮಾಡಿದ್ದೀರಾ ಅದು ಒಂದು ಸಿನಾರಿಯೋಲಿ ನೀವು ಕ್ರ್ಯಾಕ್ ಮಾಡ್ಬೋದು, ರೈಟ್? ಸೊ ದಟ್ ಈಸ್ ವೆನ್ ಯು ಹ್ಯಾವ್ ಟು ಟೇಕ್ ದಟ್ ಸಿಚುವೇಶನ್. ಓಕೆ, ನಾನು ಟೀಮ್ ವರ್ಕ್ ಮಾಡಿದ್ದೀನಿ, ಓಕೆ, ನಾನು ಒಬ್ಬರು ಮೋಟಿವೇಟ್ ಮಾಡಿದೆ, ಕರೆಕ್ಟ್ ಕಮ್ಯುನಿಕೇಷನ್ ಮಾಡಿದೆ, ಹೆಂಗೆ ಮಾಡಿದೆ? ವಾಟ್ಸಪ್ ಆಗಲಿ, ಇಮೇಲ್ ಆಗಲಿ, ಹೆಂಗೆ ಕಮ್ಯುನಿಕೇಟ್, ಓಪನ್ ಕಮ್ಯುನಿಕೇಷನ್ ಇತ್ತು, ಓಕೆ, ಅಟೆನ್ಷನ್ ಟು ಡೀಟೇಲ್ಸ್. ಓಕೆ, ಈ ಪ್ರಾಜೆಕ್ಟಲ್ಲಿ ನನಗೆ ಅಟೆನ್ಷನ್ ಟು ಡೀಟೇಲ್ ಇತ್ತು, ಓಕೆ, ಅಟೆನ್ಷನ್ ಕೊಡ್ತಾ ಇದ್ದೆ ಈ ಡೀಟೇಲ್ಗೆ, ಅದು ಬರುತ್ತೆ. ಸೊ ಯು ಆರ್ ಕಮ್ಮಿಂಗ್ ಅಪ್ ವಿತ್ lot of details in that one scenario, and you are showcasing yourself that I have all this skill and I am ready for your company to come and give the, you are just waiting for an opportunity. You have to showcase everything. So adragoskara it is a 6 to 9 months of program. So that is where I come into picture, mentor ಮಾಡ್ತೀನಿ, polish ಮಾಡ್ತೀನಿ, and then the result is when they get the offer letter. Half the time ಏನಾಗುತ್ತೆ, however well prepared you are, the day of the interview or the time of the interview, ಒಳಗೆ ಯಾರೋ ಹೋಗಿರ್ತಾರೆ, ಅವ್ರು ಆಚೆ ಬರೋವರೆಗೂ ನಮ್ಗೆ ವೈವಾ ಅಟೆಂಡ್ ಮಾಡಿದ್ದು ಟೆನ್ಷನ್ ಇರುತ್ತೆ. ಆ್ಯಂಡ್ ಒಳಗೆ ಹೋದಾಗಲೂ ಗೊತ್ತಿರೋ ಎಷ್ಟೋ ವಿಷಯಗಳನ್ನು ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಾಗದೆ ಹೋಗ್ಬೋದು, ಬಿಕಾಸ್ ಆಫ್ ದಿ ಮೊಮೆಂಟ್ರಿ ಸ್ಟ್ರೆಸ್ ಅದೇನಿರುತ್ತೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ನಾನು ಹೇಳೋದು ಒಂದೇ ಮೇಡಮ್ ಅವ್ರಿಗೆ, ನೀವು ಫಸ್ಟ್ ಸೆಷನಲ್ಲಿ ಇನ್ನೊಂದ್ಸರಿ ಎಕ್ಸಾಂಪಲ್, ನಿಮ್ಮ ಎಕ್ಸಾಂಪಲ್ ಕೊಟ್ಟಿದ್ದು ನಾ ಫಸ್ಟ್ ಸೆಷನ್ಲಿ ಸೆಲ್ಫ್ ಮೋಟಿವೇಶನು ಒಂದು ಇಂಪಾರ್ಟೆಂಟು. ಯಾರು ಏನು ಹೇಳ್ತಾರೆ, ರೈಟ್? ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. he is not giving result for you, he is giving a result of himself. ಯಾರಾದರೂ ಇರಲಿ, ನೀವು ಯಾವುದೋ ಒಂದು ಸೆಷನ್ ಮಾಡ್ಕೊಂಡು ಬಂದಿರ್ಬೋದು, ಯಾವುದೋ ಒಂದು ಸ್ಟ್ರೆಸ್ಫುಲ್ ಸೆಷನ್ ಮಾಡ್ಕೊಂಡು ಏನೋ ಎಕ್ಸಾಮ್ ಬರ್ದು ಪ್ಲೇಸ್ಮೆಂಟ್ಗೆ ಹೋಗ್ತಾ ಇದ್ದೀರಾ, ರೈಟ್? ಓಪನ್ ಮೈಂಡಲ್ಲಿ ಹೋಗಿ ಥಿಂಕ್ ದಟ್ ಯು ಹ್ಯಾವ್ ನೌ ಆರ್ ನೆವರ್, ಇದರಲ್ಲಿ ಹೋಗ್ಬೇಕು. ನೀವು ಯಾವಾಗಲೂ ಹೋದರೆ ನೌ ಆರ್ ನೆವರ್ ಕಾನ್ಸೆಪ್ಟಲ್ಲಿ ಹೋಗಿ ಕ್ಲಿಯರ್ ಮಾಡಿ. ಸೊ ಯಾರು ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಬಿಫೋರ್ ದಿ ಸೆಷನ್ಸು ಯಾವಾಗಲೂ ತೊಗೊಳಕ್ಕೆ ಹೋಗಬೇಡಿ. ಗೋ ಓಪನ್, ಗೋ ಫ್ರೆಶ್ ಆ್ಯಂಡ್ ಕ್ರ್ಯಾಕ್ ಇಟ್. ನಮ್ಗೆ ಇದೊಂದು ಪ್ರಾಬ್ಲಮ್ ಇದೆ ಅಲ್ವಾ, ಈ ವೈವಾಯಿಂದ ಯಾರು ಹೊರಗಡೆ ಬಂದರೆ ಏನು ಕೇಳಿದ್ರು, ವಾಟ್ ಡಿಡ್ ಯು ಆನ್ಸರ್, ವಾಟ್ ವಾಸ್ ದೇರ್ ರೆಸ್ಪಾನ್ಸ್, ಸ್ಟೂಡೆಂಟ್ ಮೆಂಟಾಲಿಟಿ ಸ್ಟಿಲ್ ಕಂಟಿನ್ಯೂಸ್ ಇನ್ ದ ಇಂಟರ್ವ್ಯೂ. ಸೊ ಈ ಮಿಸ್ಟೇಕ್ಸ್ ಮಾಡದೆ ನೀವು ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನು ಮಾಡ್ಬೋದು ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನಾವು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ದೋ ಇಟ್ ವಾಸ್ ಫಾರ್ ಅ ಶಾರ್ಟ್ ವೈಲ್, ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದು ಯಾರು ಇಂಟರ್ವ್ಯೂ ಫೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಡ್ವೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ದಸ್ ವಾಸ್ ಟುಡೇಸ್ ಇನ್ಫೋರ್ಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿ ಸಹಾಯ ಮಾಡಿದರೆ, ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಾಗ ನಮ್ಮ ಕೆಲಸ ಮುಗ್ದ